ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಶಂಖಪುಷ್ಪ ಹೂ ನೀವೆಲ್ಲರೂ ನೋಡೇ ಇರ್ತೀರಲ್ವಾ? ಶಂಖಪುಷ್ಪ ಹೂ ಎಂದರೆ ನಿಮಗೆಲ್ಲ ತಿಳಿದಿದೆ. ಶಿವನಿಗೆ ಪ್ರಿಯವಾದ ಹೂವು ಶಂಖಪುಷ್ಪ ಅಂದರೆ. ಈ ಹೂವು ಬ್ಲೂ ಕಲರ್ ಗಿಡ ಅಲ್ವಾ? ಬ್ಲೂ ಹೂವು ಇರುತ್ತೆ. ಈ ಗಿಡದಲ್ಲಿ 2 ತರಹ ಬರುತ್ತೆ. ಹೂ ಬೆಳೆಯುವುದು ಹಾಗೆ ಈ ಗಿಡವನ್ನು ನಾವು ಮನೆಯ ಪಾಟ್ನಲ್ಲೇ ಹಾಕೊಂಡು ಬೆಳೆಸ್ಬೋದು. ನೆಲದಲ್ಲಿ ಹಾಕಬೇಕು ಅಂತ ಏನಿಲ್ಲ. ಈ ಹೂವು ಶಂಖ ಆಕಾರದಲ್ಲಿ ಇರುವುದರಿಂದ ಶಂಖಪುಷ್ಪ ಹೂ ಎಂದು ಹೆಸರು ಬಂದಿದೆ. ಈ ಹೂವು ಪೂಜೆಗೆ ಅಲ್ಲದೆ ಹಲವು ರೋಗಗಳಿಗೆ ಉಪಯೋಗಿಸಬಹುದು. ಈ ವಿಡಿಯೋ ಕೊನೆಯವರೆಗೂ ನೋಡಿ ಶಂಖಪುಷ್ಪ ಹೂವಿನ ಮಹತ್ವವನ್ನು ತಿಳಿಯಿರಿ. ಹೂವನ್ನು ನೆನಪಿನ ಶಕ್ತಿ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಹಾಗೆ ಮಂಡಿ ನೋವು ಯಾರಿಗಿದೆ ಅವರು ಈ ಶಂಖಪುಷ್ಪ ಹೂ ಎಲೆ ರಸವನ್ನು ತಂದು ರಸ ಮಾಡಿ ಮತ್ತು ಅದನ್ನು ಬಿಸಿ ಮಾಡಿ ಹಚ್ಚುವುದರಿಂದ ಮಂಡಿ ನೋವು ಕೂಡ ನಿವಾರಣೆ ಆಗುತ್ತೆ. ಶಂಖಪುಷ್ಪ ಹೂ ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಕುಡಿಬೇಕು. ಶಂಖಪುಷ್ಪವನ್ನು ನೀರಿನಲ್ಲಿ ಹಾಕಿ ಕುದಿಸಿದ್ರೆ ಅದು ಬ್ಲೂ ಕಲರ್ ನೀರಾಗಿರುತ್ತೆ. ಆಗ ಅದರಲ್ಲಿರೋದು ಹೂವದ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಅದು ಬ್ಲೂ ಕಲರ್ ಆಗಿ ನೀರು ಪರಿವರ್ತನೆ ಆಗುತ್ತೆ. ಸೋಸಿ ಹಾಗೆ ನಾವು ಆ ನೀರನ್ನು ಹಾಗೆ ಕುಡಿಯೋಗಿಲ್ಲ, ಸೋಸಿ ಕುಡಿಬೇಕು. ಶಂಖಪುಷ್ಪವು ನೀರಿನಲ್ಲಿ ಹಾಕಿ ಕುದಿಸಿದಾಗ ಅದು ಹೃದಯ ಸಂಬಂಧಿಸಿದ ಕಾಯಿಲೆ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಇರುವಂಥವರು ಕೂಡ ಈ ಹೂದು ರಸವನ್ನು ಕುಡಿಬೋದು. ಹಾಗೆ ಕೊಲೆಸ್ಟ್ರಾಲ್ ಇರೋರು ಕೂಡ ಕುಡಿಬೋದು. ಚರ್ಮದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಿಮ್ಮನೆಯಲ್ಲಿ ಏನಾದರೂ ಈ ಗಿಡ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಹೂವನ್ನು ತಂದು ನೀರಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ನಿಮ್ಮ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ನಂಬಿಕೆ ಇಟ್ಟು ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ನಾನು ಕೂಡ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕಾಗಿ.